ತಿರುಗುವವನು. ಅಂತಹ ಭೀಮದೇವರಿಗಾದ್ರೂ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಅಸಾಧ್ಯವಾಗಿ ಉಳಿಯುತ್ತದೆ ಅಂತಾರೆ ಯೋಚನೆ ಮಾಡುವಾಗಲೇ. ಏನಮ್ಮ? ದ್ರೋಣಾಚಾರ್ಯರ ವರ್ಚಸ್ಸು ಸಕಲ ಜೀವನ ಅನುಭವವನ್ನು ಎಲೆಕ್ಕ ಹೊಯ್ದು ಚಕ್ರವ್ಯೂಹವನ್ನು ನಿರ್ಮಿಸುವುದಕ್ಕೆ ಮುಂದಾಗಿದ್ದಾರೆ ದ್ರೋಣಾಚಾರ್ಯರು. ಹೌದಮ್ಮ. ಹೀಗಿರುವಾಗ ಭೇದಿಸುವ ಮುಖ್ಯ ಸಂಕಲ್ಪಕ್ಕೆ ಮುಂದಾಗುತ್ತೇಳ ಮಗನೇ. ಬದುಕಿನಲ್ಲಿ ಪ್ರತಿಯೊಬ್ಬನಿಗೂ ಉತ್ತಮವಾದಂತಹ ಅವಕಾಶಗಳು ಸಿಗ್ತದೆ, ಒದಗಿ ಬರ್ತದೆ. ಅದನ್ನೇ ನಾವು ವೇದಿಕೆಯನ್ನಾಗಿ ಬಳಸಿಕೊಳ್ಳಬೇಕಾಗ್ತದೆ, ಉಪಯೋಗಿಸಿಕೊಳ್ಳಬೇಕಾಗ್ತದೆ. ಯಾವುದೋ ಒಂದು ಹೋರಾಟದಲ್ಲಿ ಅಥವಾ ಯಾವುದೋ ಒಂದು ಸ್ಪರ್ಧೆಯಲ್ಲಿ ನಿರೀಕ್ಷೆ ಇಟ್ಟುಕೊಳ್ಳುವುದು ಅಪರಾಧವಲ್ಲ, ತಪ್ಪಲ್ಲ. ಅಲ್ವೇ? ಆದ್ರೆ ಯೋಚನೆ ಮಾಡಿ, ನಿರೀಕ್ಷೆಯನ್ನು ಹುಸಿಯಾದ ಮನಸ್ಸಿಗೆ ಆಗುವ ಬೇಸರವೇ ಬೇರೆ. ನೀನು ಹೋಗುತ್ತಿರುವುದು ಸಾಮಾನ್ಯವಾದ ಸ್ಪರ್ಧೆಗಲ್ಲ ಮಗನೇ, ಸಮರ ಭೂಮಿ. ಸ್ಪರ್ಧೆಯಾದರೂ ಯಾವನು ವಿಜಯ ಆಗ್ತಾನೆ, ವಿಜೇತನಾಗಿ ಕಾಣಿಸಿಕೊಡ್ತಾನೆ, ಅವನನ್ನು ಉಡುಗೊರೆಯ ಸನ್ಮಾನಗಳಿಂದ ಸನ್ಮಾನಿಸ್ತಾರೆ. ಇದು ಸಹಜವಾದ ನಿಜ. ಆದರೆ ಸಮರ ಭೂಮಿ ಮರಣ ಸಹಿತವಾದುದರಿಂದಲೇ ಅದು ಸಮರ ಭೂಮಿ. ಹೌದು. ಹೋಗಿ ಸೇರುವ ಯೋಧನಿಗೆ, ವೀರನಿಗೆ ಸಿಗುವುದು ಜಯಲಲನೆಯ ಮುಖಾವರಣ ಅನ್ನುವ ನಿರೀಕ್ಷೆ ಇರುವುದಿಲ್ಲ ಮಗನೇ. ಸೋಲನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಹೌದು ತಾಯಿ. ಮರಣಕ್ಕಾದ್ರೂ ಸಿದ್ಧವಾಗಿರಬೇಕಾಗ್ತದೆ. ಪ್ರೀತಿ ಏನು ನಿನಗೆ ಮರಣ ದೊಸಗೆ ಅಂದ್ರೆ ಮಗನೇ, ಅದು ಸಾಮಾನ್ಯವಾದ ರಣಕರವಲ್ಲ, ಮತ್ತೆ ಷಡುರಥ ಮಹಾರಥ.